ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡ್ತಾರೆ. ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡೋಕ್ಕಿಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ಆ ಸಮಿತಿಗೆ ಶಾಸಕರೇ ಅಧ್ಯಕ್ಷರು. ಅಲ್ಲಿ ನಾವೇ ಒಂದು ಪ್ರೊಸೀಡಿಂಗ್ಸ್ ಮಾಡಿ ಇಟ್ಕೊಂಡಿದ್ರು 2013 ಮೊದಲು ಬರೆದು ಕೊಡ್ತಿದ್ರು. ಯಾರಾದರೂ ಆರಾಮಿಲ್ಲನಲ್ಲಿ ಬಂದರೆ ಚೀಟಿ ಬರೆದು ಕೊಡ್ತಿದ್ರು, ಮೆಡಿಕಲ್ ಶಾಪಿಗೆ ಹೋಗಿ ತಗೊಳ್ಳಿ ಅಂತ. ಅದನ್ನು ಬಂದ್ ಮಾಡಿಸಿದ್ದೆ ನಾನು. ಅದು ಕೊಡಬಾರ್ದು, ಅದು ಕೊಡೋದು ತಪ್ಪು. ಯಾಕೆಂದರೆ ಬಡವರು, ಹಣ ಇಲ್ಲದೆ ಇದ್ದವ್ರು ಬರುವುದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅವ್ರು ಬಂದು ಚೆಕ್ ಮಾಡಿಕೊಂಡು ಇವ್ರ ಹತ್ರ ಮೆಡಿಸಿನ್ ಬರ್ಕೊಂಡು ಹೋಗಿ ಬೇರೆ ಹೊರಗಡೆಯಿಂದ ತಗೊಳ್ಳೋದಾದ್ರೆ ಏನು ಪ್ರಯೋಜನ ಉಳಿತು? ಅದು ಬಂದ್ ಮಾಡಿಸಿದ್ದೆ. ಇವತ್ತಿಗೂ ಅದು ನಡೀತಾ ಇದೆ. ಅದರಲ್ಲಿ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ಕೋಟಿ ಮೇಲೆ ವ್ಯವಹಾರ ಆಗ್ತಾಯಿದೆ. ನಾವು ವಿಶ್ವಾಸ ಇಟ್ಟಿದ್ದೇವೆ ಡಾಕ್ಟ್ರ್ ಮೇಲೆ. ಡಾಕ್ಟ್ರೇ ಸೆಕ್ರೆಟ್ರು, ನಾವು ಅಧ್ಯಕ್ಷರು. ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ. ಅದು ಏನು ಅದು ಸರಿ ಪರ್ಚೇಸ್ ಆಗಿದೆಯೋ ಇಲ್ವೋ ನೋಡ್ಕೊಳ್ಳೋಕ್ಕೆ ಆ ಸಿಗಳು ಅಲ್ಲಿ ಮೀಟಿಂಗ್ ತೊಗೊಂಡು ಅದನ್ನು ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಅಧಿಕಾರಿಗಳು ಸಿ ಇರ್ತಾರೆ. ಯಾವ ಮೆಡಿಸಿನ್ ಬೇಕಾದರೂ ಕೊಡ್ತೇವೆ, ಯಾವ ಮೆಡಿಸಿನ್ ಬೇಕಾದ್ರೂ ಪರ್ಚೇಸ್ ಮಾಡ್ತೇವೆ. ನಾವು ಎಲ್ಲಿವರೆಗೆ ಹೋಗ್ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಡಾಕ್ಟ್ರ್ ಇರೋದಿಲ್ಲ, ಈ ಜಿಲ್ಲೆಯಲ್ಲೇ ಇರೋದಿಲ್ಲ ಅಂತ ಹೇಳಿ ತಿಳ್ಕೊಳ್ಳಿ. ಎಲ್ಲೋ ಬೇರೆ ಮಣಿಪಾಲೋ ಅಥವಾ AGO ಹಾಸ್ಪಿಟ್ಲಲ್ಲೋ ಬರ್ಕೊಡ್ತಾರೆ. ಅವ್ರಿಗೆ ಒಂದೊಮ್ಮೆ ಮೆಡಿಸಿನ್ ತಗೊಳ್ಳೋಕೆ ಆಗದೇ ಇದ್ದಾಗ ಇದೇ ರಕ್ಷಾ ಸಮಿತಿಯಲ್ಲಿ ಇಟ್ಟು ನಾವು ಮೆಡಿಸನನ್ನು ತಂದು ಕೊಟ್ಟಿದ್ದೇವೆ. ನೀವೇ ನೋಡ್ದಂಗೆ ಈಗ ಹೆಚ್ಚು ಕಡಿಮೆ 1,000 ಕೋಟಿ ರೂಪಾಯಿಂದು ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಈಗ ಟೆಂಡರ್ ಆಗೋದು ಬಾಕಿ ಇದೆ. ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳೇ ಇಲ್ಲಿ ಬಂದರು, ಫ್ಲಡ್ ಬಂದಾಗ ಅವ್ರು ಅನೌನ್ಸ್ ಮಾಡಿ ಹೋದರು, ನಾವು 200 ಕೋಟಿ ಕೇಳಿದರು, 100 ಕೋಟಿ ಕೊಡ್ತೇವೆ ಅಂದೇಳಿ ಅದು 100 ಕೋಟಿನೂ ಬಿಡುಗಡೆ ಮಾಡಿದ್ದಾರೆ. 50 ಮಾತ್ರ ಕೊಟ್ಟಿದ್ರು, ಈಗ ಮತ್ತೆ ಮೊನ್ನೆ ಮತ್ತೆ 50 ಕೋಟಿ ಕೊಟ್ಟಿದ್ದಾರೆ. ವ್ಯತ್ಯಾಸ ಆದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅರ್ಜೆಂಟ್ ಇರಬೇಕು, ನಾವು ಗಂಡ ಹೆಂಡತಿ ಇದ್ದಂಗೆ ಮರ ಬಿಟ್ಬಿಡು, ಅದೆಲ್ಲ ದೊಡ್ಡ. ಸರ್, ಹಳಗಾವ್ ಹಾಸ್ಪಿಟ್ಲಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಮೆಡಿಸಿನ್ ಇರಲಿಲ್ಲ. ನಾವು ಸ್ಟಡಿ ಮಾಡಿದೆ, ಯಾವುದೇ ರೀತಿಯಲ್ಲಿ ಮಾತಾಡೋದಿಲ್ಲ, ನಾನು ಸ್ಟಡಿ ಮಾಡ್ಕೊಂಡೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಅವರು. ನಾವು ಹೇಗೆ KDP ಮಾಡ್ತೇವೆ, ಶಾಸಕರು ಹಾಗೆ KDP ಮಾಡ್ತಾರೆ. ನಾವು 6 ತಿಂಗಳಿಗೊಮ್ಮೆ ಮಾಡಲೇಬೇಕು ಅಂತ ಹೇಳಿದ್ರೆ, ನಂದು 1 ತಿಂಗಳ ಜಾಸ್ತಿ ಆಯಿತು, ನನಗೆ ಅದು ನೆನಪಿದೆ. ಅದು ಡೇಟ್ ಇಟ್ಟರು, ಒಂದು ಮುಖ್ಯಮಂತ್ರಿಗಳು ಬಂದರು, ಒಂದು ಬೇರೆ ಬೇರೆ ಕಾರ್ಯಕ್ರಮ ಹೋದು. 6 ತಿಂಗಳೊಳಗೆ ನಾವು KDP ಮಾಡಬೇಕು, 3 ತಿಂಗಳೊಳಗೆ ಇವ್ರು KDP ಮಾಡಬೇಕು. ಅಲ್ಲಿ ತಾಲೂಕಾ ಹೆಲ್ತ್ ಆಫೀಸರ್ ಬರ್ತಾರೆ, ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಬಗೆಹರಿಸ್ಕೊಡ್ಬೇಕು. ಹಾಗೇನಾದರೂ ಇದ್ದರೆ ಯಾವ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಜಾಸ್ತಿ ಇದೆ ಅಲ್ಲಿಂದ ತಗೊಂಡು ಹೋಗ್ಲಿಕ್ಕೂ ಅವಕಾಶ ಇದೆ. ಅಥವಾ ಅಂಥ ಸಂದರ್ಭದಲ್ಲಿ ಏನು ಬೇಕು ಅಂತ ಹೇಳಿದ್ರು ನಾವು ಸಚಿವರ ಹತ್ರ ಮಾತಾಡಿದರೆ ಅಥವಾ ಕಮಿಷನರ್ ಹತ್ರನೋ ಅಥವಾ ಸೆಕ್ರೆಟರಿ ಹತ್ರ ಮಾತಾಡಿದರೆ ಅದು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವ ಕೊರತೆ ಇಲ್ಲ. ಕೊರತೆ ಇದ್ದದ್ದೆಲ್ಲ ಹಿಂದೆ ಅವರೆಲ್ಲ ಮಜಾ ಮಾಡ್ಕೊಂಡು ಹೋದರು. ನಾವು ಮಜಾ ಮಾಡಲಿಕ್ಕೆ ಬರಲಿಲ್ಲ. ನಾವು ಸಾಮಾನ್ಯ ಜನರು ಬಡವರು ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಕೆಲಸ ಮಾಡಲಿಕ್ಕೆ ಬರೋಕ್ಕಾಗಿ ಇವತ್ತೇ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಟೀಕೆ ಯಾರು ಮಾಡ್ತಾರೆ, ಅವ್ರು ಮಾಡಲಿಲ್ಲ, ಏನೂ ಮಾಡಲಿಕ್ಕೆ ಮಾಡೋದು ಪರಿಸ್ಥಿತಿ ಬರಲಿಲ್ಲ.